ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಈಗಾಗಲೇ ಸಾಕಷ್ಟು ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಖರ್ಗೆ ಅವರ ಹೇಳಿಕೆಗೆ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಖರ್ಗೆ ಅವರ ಹುಟ್ಟೂರು, ಅವ್ರ ಮನೆ ಏನಾದ್ರು ಯಾವ ರೀತಿ ಪರಿಸ್ಥಿತಿ ಅದ ನಾವು ತೋರಿಸ್ತೀನಿ. ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ನೋಡ್ಬೋದು. ಹಾಳಾದ ಬಿದ್ದೋದಂಥ ಟೋಟಲಿ ಏನದಂದ್ರೆ ಈ ಒಂದು ಸ್ಥಳದಲ್ಲಿ ಅವ್ರ ಮನೆ ಇತ್ತು. ಯಾವಾಗ ನಿಜಾಮನ ಆಳ್ವಿಕೆ ಇತ್ತು ಆ ಟೈಮಲ್ಲಿ ಖಾಸಿಂ ರಜ್ವಿ ಏನು ಆ ಒಂದು ರಜಾಕರದ ಒಂದು ಕ್ಯಾಪ್ಟನ್ ಇದ್ದನು, ಮುಖ್ಯಸ್ಥ ಇದ್ದನು. ಆತ ಏನದಂದ್ರೆ ಇದೇ ಒಂದು ಗ್ರಾಮದಲ್ಲಿ ಸುಮಾರು ಮನೆಗಳಿಗೆ ಬೆಂಕಿ ಹಚ್ಚಿದ್ರು. ಆ ಮನೆಗಳಿಗೆ ಬೆಂಕಿ ಹಚ್ಚಿದ ಟೈಮ್ದಲ್ಲಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ತಂದೆ ಇರ್ಬೋದು, ಅವ್ರದ್ದು ಖರ್ಗೆ ಅವ್ರು ಇರ್ಬೋದು, ಅವ್ರ ಅಕ್ಕೋರು ಇರ್ಬೋದು, ಅವ್ರ ಕುಟುಂಬಸ್ಥರು ಇದೇ ನಡ ವಾಸಿಸ್ತಾ ಇದ್ರು. ಮನೆಗೆ ಬೆಂಕಿ ಹಚ್ಚಿದ ಸಂದರ್ಭದಲ್ಲಿ ಇಲ್ಲೇ ಏನದಂದ್ರೆ ಅವ್ರ ಕುಟುಂಬಸ್ಥರು ಕೆಲವರು ಏನದಂದ್ರೆ ಜೀವ ಕೂಡ ಬಿಟ್ಟಿದ್ದಾರೆ. ಈಗಾಗಲೇ 5 ವರ್ಷ 6 ವರ್ಷ ಬಾಲಕ ಇದ್ದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಈ ಒಂದು ವರವಟ್ಟಿ ಗ್ರಾಮ ಹುಟ್ಟೂರನ್ನು ಬಿಟ್ಟು, ಭಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮವನ್ನು ಬಿಟ್ಟು ನೋಡ್ಬೋದು ನೀವು, ಗೋಡೆಗಳು ಕಾಣಿಸ್ತಾ ಇವೆ, ಇದೇ ನಡ ಅವ್ರು ವಾಸಿಸ್ತಾ ಇದ್ದರು. ಟೋಟಲಿ 6 ವರ್ಷದ ಬಾಲಕಿ ಸಂದರ್ಭದಲ್ಲಿ ರಜಾಕರರ ದಾಳಿಗೆ ತತ್ತರಿಸಿ ಈಗಾಗಲೇ ಅವರು ಈ ಊರನ್ನು ತೊರೆದು ಬಿಡ್ತಾರೆ. ಈಗ ಈ ಒಂದು ವರವಟ್ಟಿ ಗ್ರಾಮ ಇರ್ಬೋದು, ಪಕ್ಕದಲ್ಲಿ ಬರೋಂಥ ಗೋರ್ಟಾ ಗ್ರಾಮ ಇರ್ಬೋದು, ಅಲ್ಲೂ ಕೂಡ ಸಾಕಷ್ಟು ಮನೆಗಳಿಗೆ ಬೆಂಕಿ ಹಚ್ಚಿ ಸುಮಾರು 200 ಜನ ಏನದಂದ್ರೆ ದಹನ ಕೂಡ ಆಗ್ತಾರೆ. ಅಂದ್ರೆ ಒಂದೇ ದಿನ 200 ಜನರಿಗೆ ಅಲ್ಲಿ ಸುಟ್ಟು ಏನಂದ್ರೆ ದಹನ ಆಗಿನ ಘಟನೆ ಕೂಡ ಇವತ್ತು ಜೀವನ ಸಾಕ್ಷಿದ ನೋಡ್ಬೋದು ನೀವು. ಇದೇ ಒಂದು ಮನೆ, ಈ ಸ್ಥಳದಲ್ಲೇ ಇವತ್ತು ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟಿ 5 ರಿಂದ 6 ವರ್ಷ ಇಲ್ಲಿ ಬೆಳೆದಿನ ಸ್ಥಳದ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಇವತ್ತು ಖರ್ಗೆ ಅವರೇನು ಈಗಾಗಲೇ ಚುನಾವಣಾ ರ್ಯಾಲಿಯಲ್ಲಿ ನಮ್ಮ ಕುಟುಂಬಸ್ಥರು, ನಮ್ಮ ಅಕ್ಕೋರು ಇರ್ಬೋದು, ನಮ್ಮ ಸಹೋದರಿ, ನಮ್ಮ ಸೇರಿದಂತೆ ಕುಟುಂಬಸ್ಥರಿಗೆ ಬೆಂಕಿ ಹಚ್ಚಿ ಆ ಟೈಮಲ್ಲಿ ಏನದಂದ್ರೆ ಬೆಂಕಿ ಹಚ್ಚಿದ್ದಾರೆ, ನಾವು ಒಬ್ಬವೇ ಇದ್ದೀನಿ, ಸಾಕಷ್ಟು ನೊಂದಿದ್ದೀನಿ ಜೀವನದಲ್ಲಿ ಹೇಳ್ತಾರೆ. ಈ ಒಂದು ಘಟನೆ ನಿಜಕ್ಕೂ ಏನು ಈಗಾಗಲೇ ನಿಜಾಮನ ಆಳ್ವಿಕೆ ಸಂದರ್ಭದಲ್ಲಿ ಖಾಸಿಂ ರಜ್ವಿ ನೇತೃತ್ವದಲ್ಲಿ ರಜಾಕರರು ಈ ಮನೆ ಕೂಡ ಬೆಂಕಿ ಹಚ್ಚಿದ್ದಾರೆ. ಆ ಮನೆಯಲ್ಲಿ ಬೆಂಕಿ ಹಚ್ಚಿರೋ ಆ ಟೈಮಲ್ಲಿ ನಾವು ಅಲ್ಲೇ ಇದ್ದೀವಿ. ನಿಜಕ್ಕೂ ಈ ಭಾಗದಲ್ಲಿ ಆ ಮುಸ್ಲಿಮರದು ದರ್ಬಾರ್ ಭಾಳ ಇತ್ತು. ಯಾಕಂದ್ರೆ ಟೋಟಲಿ ನಿಜಾಮ ಸಾಕಷ್ಟು ಅಟ್ಟಹಾಸ ಮೆರೆದಾನ. ಈ ಭಾಗದಲ್ಲಿ ಸಾಕಷ್ಟು ಜನರಿಗೆ ಏನಂದ್ರೆ ಅತ್ಯಾಚಾರ ಮಾಡೋ ಮೂಲಕ ಈ ರೀತಿ ಮನೆಗಳಿಗೆ ಬೆಂಕಿ ಹಚ್ಚಿ ಸಾಕಷ್ಟು ಬಲಿಗಳನ್ನು ಪಡೆದಾರ. ಅದರಾಗ ಎಐಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮನೆ ಕೂಡ ಒಂದಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಇಡೀ ದೇಶದಲ್ಲೇ ಇವತ್ತು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು ಖರ್ಗೆ ಅವರ. ಮತ್ತು ಈಗಾಗಲೇ ಯೋಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಠಾಕ್ವಾರನ ಸಾಕಷ್ಟು ಒಂದು ಸಂಚಲನ ಮೂಡಿಸಿದ. ನಿಜಕ್ಕೂ ಈ ಒಂದು ಗ್ರಾಮಸ್ಥರು ಕೂಡ ಎಲ್ಲೋ ಒಂದು ಕಡೆ ಆ ಘಟನೆ ಈ ಖಾಸಿಂ ರಜ್ವಿ ಸೇರಿದಂತೆ ರಜಾಕರರು ನಿಜಾಮನ ಆಳ್ವಿಕೆ ಸಂದರ್ಭದಲ್ಲಿ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಈಗಾಗಲೇ ಸಾಕಷ್ಟು ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಖರ್ಗೆ ಅವರ ಹೇಳಿಕೆಗೆ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಖರ್ಗೆ ಅವರ ಹುಟ್ಟೂರು, ಅವ್ರ ಮನೆ ಏನಾದ್ರು ಯಾವ ರೀತಿ ಪರಿಸ್ಥಿತಿ ಅದ ನಾವು ತೋರಿಸ್ತೀನಿ. ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ನೋಡ್ಬೋದು. ಹಾಳಾದ ಬಿದ್ದೋದಂಥ ಟೋಟಲಿ ಏನದಂದ್ರೆ ಈ ಒಂದು ಸ್ಥಳದಲ್ಲಿ ಅವ್ರ ಮನೆ ಇತ್ತು. ಯಾವಾಗ ನಿಜಾಮನ ಆಳ್ವಿಕೆ ಇತ್ತು ಆ ಟೈಮಲ್ಲಿ ಖಾಸಿಂ ರಜ್ವಿ ಏನು ಆ ಒಂದು ರಜಾಕರದ ಒಂದು ಕ್ಯಾಪ್ಟನ್ ಇದ್ದನು, ಮುಖ್ಯಸ್ಥ ಇದ್ದನು. ಆತ ಏನದಂದ್ರೆ ಇದೇ ಒಂದು ಗ್ರಾಮದಲ್ಲಿ ಸುಮಾರು ಮನೆಗಳಿಗೆ ಬೆಂಕಿ ಹಚ್ಚಿದ್ರು. ಆ ಮನೆಗಳಿಗೆ ಬೆಂಕಿ ಹಚ್ಚಿದ ಟೈಮ್ದಲ್ಲಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ತಂದೆ ಇರ್ಬೋದು, ಅವ್ರದ್ದು ಖರ್ಗೆ ಅವ್ರು ಇರ್ಬೋದು, ಅವ್ರ ಅಕ್ಕೋರು ಇರ್ಬೋದು, ಅವ್ರ ಕುಟುಂಬಸ್ಥರು ಇದೇ ನಡ ವಾಸಿಸ್ತಾ ಇದ್ರು. ಮನೆಗೆ ಬೆಂಕಿ ಹಚ್ಚಿದ ಸಂದರ್ಭದಲ್ಲಿ ಇಲ್ಲೇ ಏನದಂದ್ರೆ ಅವ್ರ ಕುಟುಂಬಸ್ಥರು ಕೆಲವರು ಏನದಂದ್ರೆ ಜೀವ ಕೂಡ ಬಿಟ್ಟಿದ್ದಾರೆ. ಈಗಾಗಲೇ 5 ವರ್ಷ 6 ವರ್ಷ ಬಾಲಕ ಇದ್ದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಈ ಒಂದು ವರವಟ್ಟಿ ಗ್ರಾಮ ಹುಟ್ಟೂರನ್ನು ಬಿಟ್ಟು, ಭಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮವನ್ನು ಬಿಟ್ಟು ನೋಡ್ಬೋದು ನೀವು, ಗೋಡೆಗಳು ಕಾಣಿಸ್ತಾ ಇವೆ, ಇದೇ ನಡ ಅವ್ರು ವಾಸಿಸ್ತಾ ಇದ್ದರು. ಟೋಟಲಿ 6 ವರ್ಷದ ಬಾಲಕಿ ಸಂದರ್ಭದಲ್ಲಿ ರಜಾಕರರ ದಾಳಿಗೆ ತತ್ತರಿಸಿ ಈಗಾಗಲೇ ಅವರು ಈ ಊರನ್ನು ತೊರೆದು ಬಿಡ್ತಾರೆ. ಈಗ ಈ ಒಂದು ವರವಟ್ಟಿ ಗ್ರಾಮ ಇರ್ಬೋದು, ಪಕ್ಕದಲ್ಲಿ ಬರೋಂಥ ಗೋರ್ಟಾ ಗ್ರಾಮ ಇರ್ಬೋದು, ಅಲ್ಲೂ ಕೂಡ ಸಾಕಷ್ಟು ಮನೆಗಳಿಗೆ ಬೆಂಕಿ ಹಚ್ಚಿ ಸುಮಾರು 200 ಜನ ಏನದಂದ್ರೆ ದಹನ ಕೂಡ ಆಗ್ತಾರೆ. ಅಂದ್ರೆ ಒಂದೇ ದಿನ 200 ಜನರಿಗೆ ಅಲ್ಲಿ ಸುಟ್ಟು ಏನಂದ್ರೆ ದಹನ ಆಗಿನ ಘಟನೆ ಕೂಡ ಇವತ್ತು ಜೀವನ ಸಾಕ್ಷಿದ ನೋಡ್ಬೋದು ನೀವು. ಇದೇ ಒಂದು ಮನೆ, ಈ ಸ್ಥಳದಲ್ಲೇ ಇವತ್ತು ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟಿ 5 ರಿಂದ 6 ವರ್ಷ ಇಲ್ಲಿ ಬೆಳೆದಿನ ಸ್ಥಳದ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಇವತ್ತು ಖರ್ಗೆ ಅವರೇನು ಈಗಾಗಲೇ ಚುನಾವಣಾ ರ್ಯಾಲಿಯಲ್ಲಿ ನಮ್ಮ ಕುಟುಂಬಸ್ಥರು, ನಮ್ಮ ಅಕ್ಕೋರು ಇರ್ಬೋದು, ನಮ್ಮ ಸಹೋದರಿ, ನಮ್ಮ ಸೇರಿದಂತೆ ಕುಟುಂಬಸ್ಥರಿಗೆ ಬೆಂಕಿ ಹಚ್ಚಿ ಆ ಟೈಮಲ್ಲಿ ಏನದಂದ್ರೆ ಬೆಂಕಿ ಹಚ್ಚಿದ್ದಾರೆ, ನಾವು ಒಬ್ಬವೇ ಇದ್ದೀನಿ, ಸಾಕಷ್ಟು ನೊಂದಿದ್ದೀನಿ ಜೀವನದಲ್ಲಿ ಹೇಳ್ತಾರೆ. ಈ ಒಂದು ಘಟನೆ ನಿಜಕ್ಕೂ ಏನು ಈಗಾಗಲೇ ನಿಜಾಮನ ಆಳ್ವಿಕೆ ಸಂದರ್ಭದಲ್ಲಿ ಖಾಸಿಂ ರಜ್ವಿ ನೇತೃತ್ವದಲ್ಲಿ ರಜಾಕರರು ಈ ಮನೆ ಕೂಡ ಬೆಂಕಿ ಹಚ್ಚಿದ್ದಾರೆ. ಆ ಮನೆಯಲ್ಲಿ ಬೆಂಕಿ ಹಚ್ಚಿರೋ ಆ ಟೈಮಲ್ಲಿ ನಾವು ಅಲ್ಲೇ ಇದ್ದೀವಿ. ನಿಜಕ್ಕೂ ಈ ಭಾಗದಲ್ಲಿ ಆ ಮುಸ್ಲಿಮರದು ದರ್ಬಾರ್ ಭಾಳ ಇತ್ತು. ಯಾಕಂದ್ರೆ ಟೋಟಲಿ ನಿಜಾಮ
ಸಾಕಷ್ಟು ಅಟ್ಟಹಾಸ ಮೆರೆದ ಈ ಭಾಗದಲ್ಲಿ ಸಾಕಷ್ಟು ಜನರಿಗೆ ಏನದಂದ್ರೆ ಅತ್ಯಾಚಾರ ಮಾಡೋ ಮೂಲಕ ಈ ರೀತಿ ಮನೆಗಳಿಗೆ ಬೆಂಕಿ ಹಚ್ಚಿ ಸಾಕಷ್ಟು ಬಲಿಗಳನ್ನು ಪಡೆದಾರ. ಅದರಾಗ AIC ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮನೆ ಕೂಡ ಒಂದಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಇಡೀ ದೇಶದಲ್ಲೇ ಇವತ್ತು ಸಂಚಲನ ಮೂಡಿಸಿದಂತ ಹೇಳ್ಬೋದು ಖರ್ಗೆ ಅವರ. ಮತ್ತು ಈಗಾಗಲೇ ಯೋಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಠಾಕೂರನ ಸಾಕಷ್ಟು ಒಂದು ಸಂಚಲನ ಮೂಡಿಸಿದ. ನಿಜಕ್ಕೂ ಈ ಒಂದು ಗ್ರಾಮಸ್ಥರು ಕೂಡ ಎಲ್ಲೋ ಒಂದು ಕಡೆ ಆ ಘಟನೆ ಈ ಖಾಸಿಂ ರಜ್ವಿ ಸೇರಿದಂತೆ ರಜಾಕಾರರು ನಿಜಾಮನ ಆಳ್ವಿಕೆ ಸಂದರ್ಭದಲ್ಲಿ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. AICC ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಈಗಾಗಲೇ ಸಾಕಷ್ಟು ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಖರ್ಗೆ ಅವರ ಹೇಳಿಕೆಗೆ UP ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಖರ್ಗೆ ಅವರ ಹುಟ್ಟೂರು ಅವ್ರ ಮನೆ ಏನಾದ್ರು ಯಾವ ರೀತಿ ಪರಿಸ್ಥಿತಿ ಅದ ನಾವು ತೋರಿಸ್ತೀನಿ. ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ನೋಡ್ಬೋದು. ಹಾಳಾದ ಬಿದ್ದೋದಂಥ ಟೋಟಲಿ ಏನದಂದ್ರೆ ಈ ಒಂದು ಸ್ಥಳದಲ್ಲಿ ಅವ್ರ ಮನೆ ಇತ್ತು. ಯಾವಾಗ ನಿಜಾಮನ ಆಳ್ವಿಕೆ ಇತ್ತು ಆ ಟೈಮಲ್ಲಿ ಖಾಸಿಂ ರಜ್ವಿ ಏನು ಆ ಒಂದು ರಜಾಕರದ ಒಂದು ಕ್ಯಾಪ್ಟನ್ ಇದ್ದನು, ಮುಖ್ಯಸ್ಥ ಇದ್ದನು. ಆತ ಏನದಂದ್ರೆ ಇದೇ ಒಂದು ಗ್ರಾಮದಲ್ಲಿ ಸುಮಾರು ಮನೆಗಳಿಗೆ ಬೆಂಕಿ ಹಚ್ಚಿದ್ರು. ಆ ಮನೆಗಳಿಗೆ ಬೆಂಕಿ ಹಚ್ಚಿದ ಟೈಮ್ದಲ್ಲಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ತಂದೆ ಇರ್ಬೋದು, ಅವ್ರದ್ದು ಖರ್ಗೆ ಅವ್ರು ಇರ್ಬೋದು, ಅವ್ರ ಅಕ್ಕೋರು ಇರ್ಬೋದು, ಅವ್ರ ಕುಟುಂಬಸ್ಥರು ಇದೇ ನಡ ವಾಸಿಸ್ತಾ ಇದ್ರು. ಮನೆಗೆ ಬೆಂಕಿ ಹಚ್ಚಿದ ಸಂದರ್ಭದಲ್ಲಿ ಇಲ್ಲೇ ಏನದಂದ್ರೆ ಅವ್ರ ಕುಟುಂಬಸ್ಥರು ಕೆಲವರು ಏನದಂದ್ರೆ ಜೀವ ಕೂಡ ಬಿಟ್ಟಿದ್ದಾರೆ. ಈಗಾಗಲೇ 5 ವರ್ಷ 6 ವರ್ಷ ಬಾಲಕ ಇದ್ದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಈ ಒಂದು ವರವಟ್ಟಿ ಗ್ರಾಮ ಹುಟ್ಟೂರನ್ನು ಬಿಟ್ಟು ಭಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮವನ್ನು ಬಿಟ್ಟು ನೋಡ್ಬೋದು ನೀವು, ಗೋಡೆಗಳು ಕಾಣಿಸ್ತಾ ಇವೆ. ಇದೇ ನಡ ಅವ್ರು ವಾಸಿಸ್ತಾ ಇದ್ದರು. ಟೋಟಲಿ 6 ವರ್ಷದ ಬಾಲಕಿ ಸಂದರ್ಭದಲ್ಲಿ ರಜಾಕಾರರ ದಾಳಿಗೆ ತತ್ತರಿಸಿ ಈಗಾಗಲೇ ಅವರು ಈ ಊರನ್ನು ತೊರೆದು ಬಿಡ್ತಾರೆ. ಈ ಒಂದು ವರವಟ್ಟಿ ಗ್ರಾಮ ಇರ್ಬೋದು, ಪಕ್ಕದಲ್ಲಿ ಬರೋಂಥ ಗೋರ್ಟಾ ಗ್ರಾಮ ಇರ್ಬೋದು, ಅಲ್ಲಿ ಕೂಡ ಸಾಕಷ್ಟು ಮನೆಗಳಿಗೆ ಬೆಂಕಿ ಹಚ್ಚಿ ಸುಮಾರು 200 ಜನ ಏನದಂದ್ರೆ ದಹನ ಕೂಡ ಆಗ್ತಾರೆ. ಅಂದ್ರೆ ಒಂದೇ ದಿನ 200 ಜನರಿಗೆ ಅಲ್ಲಿ ಸುಟ್ಟು ಏನಂದ್ರೆ ದಹನ ಆಗಿನ ಘಟನೆ ಕೂಡ ಜೀವನ ಸಾಕ್ಷಿದ ನೋಡ್ಬೋದು ನೀವು. ಇದೇ ಒಂದು ಮನೆ ಈ ಸ್ಥಳದಲ್ಲೇ AICC ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟಿ 5 ರಿಂದ 6 ವರ್ಷ ಇಲ್ಲಿ ಬೆಳೆದಿನ ಸ್ಥಳದ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಖರ್ಗೆ ಅವರೇನು ಈಗಾಗಲೇ ಚುನಾವಣಾ ರ್ಯಾಲಿಯಲ್ಲಿ ನಮ್ಮ ಕುಟುಂಬಸ್ಥರು, ನಮ್ಮ ಅಕ್ಕೋರು ಇರ್ಬೋದು, ನಮ್ಮ ಸಹೋದರಿ, ನಮ್ಮ ಸೇರಿದಂತೆ ಕುಟುಂಬಸ್ಥರಿಗೆ ಬೆಂಕಿ ಹಚ್ಚಿ ಆ ಟೈಮಲ್ಲಿ ಏನದಂದ್ರೆ ಬೆಂಕಿ ಹಚ್ಚಿದ್ದಾರೆ, ನಾವು ಒಬ್ಬವೇ ಇದ್ದೀನಿ, ಸಾಕಷ್ಟು ನೊಂದಿದ್ದೀನಿ ಜೀವನದಲ್ಲಿ ಹೇಳ್ತಾರೆ. ಈ ಒಂದು ಘಟನೆ ನಿಜಕ್ಕೂ ಏನು ಈಗಾಗಲೇ ನಿಜಾಮನ ಆಳ್ವಿಕೆ ಸಂದರ್ಭದಲ್ಲಿ ಖಾಸಿಂ ರಜ್ವಿ ನೇತೃತ್ವದಲ್ಲಿ ರಜಾಕಾರರು ಈ ಮನೆ ಕೂಡ ಬೆಂಕಿ ಹಚ್ಚಿದ್ದಾರೆ. ಆ ಮನೆ ಎಲ್ಲಿ ಬೆಂಕಿ ಹಚ್ಚಿರೋ ಆ ಟೈಮಲ್ಲಿ ನಾವು ಅಲ್ಲೇ ಇದ್ದೀವಿ. ನಿಜಕ್ಕೂ ಈ ಭಾಗದಲ್ಲಿ ಆ ಮುಸ್ಲಿಮರದು ದರ್ಬಾರ್ ಭಾಳ ಇತ್ತು. ಯಾಕಂದ್ರೆ ಟೋಟಲಿ ನಿಜಾಮ ಸಾಕಷ್ಟು ಅಟ್ಟಹಾಸ ಮೆರೆದ ಈ ಭಾಗದಲ್ಲಿ ಸಾಕಷ್ಟು ಜನರಿಗೆ ಏನದಂದ್ರೆ ಅತ್ಯಾಚಾರ ಮಾಡೋ ಮೂಲಕ ಈ ರೀತಿ ಮನೆಗಳಿಗೆ ಬೆಂಕಿ ಹಚ್ಚಿ ಸಾಕಷ್ಟು ಬಲಿಗಳನ್ನು ಪಡೆದಾರ. ಅದರಾಗ AIC ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮನೆ ಕೂಡ ಒಂದಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಇಡೀ ದೇಶದಲ್ಲೇ ಇವತ್ತು ಸಂಚಲನ ಮೂಡಿಸಿದಂತ ಹೇಳ್ಬೋದು ಖರ್ಗೆ ಅವರ. ಮತ್ತು ಈಗಾಗಲೇ ಯೋಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಠಾಕೂರನ ಸಾಕಷ್ಟು ಒಂದು ಸಂಚಲನ ಮೂಡಿಸಿದ. ನಿಜಕ್ಕೂ ಈ ಒಂದು ಗ್ರಾಮಸ್ಥರು ಕೂಡ ಎಲ್ಲೋ ಒಂದು ಕಡೆ ಆ ಘಟನೆ ಈ ಖಾಸಿಂ ರಜ್ವಿ ಸೇರಿದಂತೆ ರಜಾಕಾರರು ನಿಜಾಮನ ಆಳ್ವಿಕೆ ಸಂದರ್ಭದಲ್ಲಿ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ವರವಟ್ಟಿಯಿಂದ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.